ನಮಸ್ಕಾರ ಸ್ನೇಹಿತರೆ, ಪವಿ ಗೌರಿಯ ಕನಸು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇ ನಿಮ್ಮ ಮೆಚ್ಚುಗೆ ವ್ಯಕ್ತಪಡಿಸಲು ಒಂದು ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ ಕತೆ ಶುರು ಮಾಡ್ತೀನಿ. ರತ್ನ ಬಂದು ನಿಲ್ಲುತ್ತಾಳೆ. ಅವಳ ಮುಖವನ್ನು ನೋಡಿ ಒಂದು ಕ್ಷಣ ಗಾಬರಿಯಾಗುತ್ತಾರೆ ಪ್ರಕಾಶ್. ನೋಡಪ್ಪ, ಇವಳು ಚೆನ್ನಾಗಿದ್ದರೆ ಇವಳು ಮದುವೆ ಮಾಡ್ತಿದ್ವಿ, ಆದರೆ ದೇವರು ಮೋಸ ಮಾಡಿಬಿಟ್ಟ ಎನ್ನುತ್ತಾಳೆ ವಸಂತಮ್ಮ. ದುಷ್ಟ ಬುದ್ಧಿ ಇರುವ ವ್ಯಕ್ತಿಗಳು ಮಾಡೋ ಕೆಲಸಕ್ಕೆ ದೇವ್ರು ಏನು ಮಾಡ್ತಾನಮ್ಮ, ಬಿಡಿ ಎನ್ನುತ್ತಾರೆ ಪ್ರಕಾಶ್. ಹೇಗಿದ್ದೀರಾ ರತ್ನ? ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ ಸರ್ ಎನ್ನುತ್ತಾಳೆ ರತ್ನ. ನಿಮ್ಮ ಬಗ್ಗೆ ನಮ್ಮ ಫ್ರೆಂಡ್ ಹತ್ರ ಮಾತನಾಡಿದ್ದೀನಿ, ನೀವು ನನ್ನ ಜೊತೆ ನಾಳೆ ಬನ್ನಿ, ಆಸ್ಪತ್ರೆಗೆ ಹೋಗೋಣ ಎನ್ನುತ್ತಾರೆ ಪ್ರಕಾಶ್. ಆ ಮಾತು ಕೇಳಿ ವಸಂತಮ್ಮ ಮತ್ತು ಲಕ್ಷ್ಮೀದೇವಿ ಇಬ್ಬರಿಗೂ ತುಂಬ ಸಂತೋಷವಾಗುತ್ತದೆ. ಇಷ್ಟು ಬೇಗ ಯಾವಾಗ ಹೇಳ್ದೆ ಕಂದ? ನನಗೆ ತಿಮ್ಮ ಹೇಳುವುದಕ್ಕೂ ಮೊದಲು ಗೊತ್ತಿತ್ತಮ್ಮ, ಪೂರ್ತಿ ತಿಳಿದುಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ ಕಣಮ್ಮ ಎಂದು ಪ್ರಕಾಶ್ ಹೇಳುತ್ತಾರೆ. ಮಾರನೆಯ ದಿನ ರತ್ನಾಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಪ್ರಕಾಶ್ ಹೊರಡುತ್ತಾರೆ. ರತ್ನಾಳನ್ನು ಟೆಸ್ಟ್ ಮಾಡಿದ ಡಾಕ್ಟರ್ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೋದು, ಏನು ತೊಂದರೆ ಇಲ್ಲವೆಂದು ಹೇಳುತ್ತಾರೆ. ನಂತರ ಫೋನ್ ಮಾಡಿ ವಸಂತಮ್ಮ ಮತ್ತು ಲಕ್ಷ್ಮೀದೇವಿ ನಾವು ಬರ್ತೀವಿ ಕಂದ ಎನ್ನುತ್ತಾರೆ. ಇಲ್ಲೇನು ತೊಂದರೆ ಇಲ್ಲಮ್ಮ, ನೀವೇನು ಬರೋದು ಬೇಡ, ರತ್ನ ಹುಷಾರಾದ ಮೇಲೆ ಕರ್ಕೊಂಡು ಬರ್ತೀನಿ ಎಂದು ಹೇಳುತ್ತಾರೆ ಪ್ರಕಾಶ್. ಎಲ್ಲಿಗೆ ಬಂತಪ್ಪ ಪ್ರಕಾಶ್ ನಿನ್ನ ಕೇಸು ಎಂದು ಸ್ನೇಹಿತ ಭಾರ್ಗವ್ ಕೇಳುತ್ತಾನೆ. ಅಯ್ಯೋ ಮೆತ್ತಗೆ ಮಾತಾಡೋ, ರತ್ನ ಇಲ್ಲೇ ಇದ್ದಾಳೆ, ಕೇಳಿಸ್ಕೊಳ್ತಾಳೆ ಎನ್ನುತ್ತಾರೆ ಪ್ರಕಾಶ್. ಯಾಕೆ, ಏನಾಯಿತು? ಈ ಕೇಸ್ ಬಗ್ಗೆ ಆ ಹುಡುಗಿಗೆ ಗೊತ್ತಿಲ್ವಾ ಎನ್ನುತ್ತಾನೆ. ಇಲ್ಲ ಕಣಯ್ಯ. ಪ್ರಕಾಶ್, ಅದೇಗಯ್ಯ ಯಾವುದೇ ವಿಷಯ ತಿಳಿಸದೆ ಮುಂದುವರೆದಿದ್ದೀಯಾ ಎಂದು ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಾನೆ ಭಾರ್ಗವ್. ಇದನ್ನು ಕೇಳಿಸಿಕೊಂಡ ರತ್ನ ಶಾಕ್ ಆಗುತ್ತಾಳೆ, ಕಿರುಚುತ್ತಾಳೆ. ಓಡಿ ಬಂದ ಪ್ರಕಾಶ್ ಏನಾಯ್ತು ರತ್ನ ಎಂದು ಕೇಳುವಷ್ಟರಲ್ಲೇ ಯಾರನ್ನೋ ನೋಡಿ ಮೂರ್ಛೆ ಹೋಗುತ್ತಾಳೆ. ಈಕೆಗೆ ಏನಾಯ್ತು ಪ್ರಕಾಶ್ ಎನ್ನುತ್ತಾನೆ ಭಾರ್ಗವ್. ಗೊತ್ತಿಲ್ಲ, ಏನನ್ನ ನೋಡಿ ಎದುರು ಬಿಟ್ಟಿದ್ದಾಳೆ ಪಾಪ. ನೀನು ಹೊರಡು, ಕೆಲಸ ಇದೆ ಎಂದಲ್ಲ ಎಂದು. ನಂತರ ಯಾರನ್ನು ನೋಡಿ ಈಕೆ ಭಯಪಟ್ಟಳು ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿಕೊಳ್ಳುತ್ತಾರೆ ಪ್ರಕಾಶ್. ಎಚ್ಚರಗೊಂಡಾಗ ರತ್ನಾಳನ್ನು ವಿಚಾರಣೆ ಮಾಡುತ್ತಾರೆ ಪ್ರಕಾಶ್. ಏನಾಗಿದೆ ರತ್ನ ನಿಮಗೆ? ನನಗೆ ಏನೂ ಆಗಿಲ್ಲ ಪ್ರಕಾಶ್ ರವರೇ, ಚೆನ್ನಾಗಿದ್ದೀನಿ ಎನ್ನುತ್ತಾಳೆ ರತ್ನ. ಅಷ್ಟರಲ್ಲೇ ಬಂದ ಡಾಕ್ಟರ್ ಹೇಳುತ್ತಾರೆ, ನೀವು ರತ್ನಾಳನ್ನು ಕರೆದುಕೊಂಡು ಹೋಗಬಹುದು, ಆಕೆ ಸಂಪೂರ್ಣ ಗುಣವಾಗಿದ್ದಾಳೆ. ಹೌದಾ, ಥ್ಯಾಂಕ್ ಯು ಡಾಕ್ಟರ್ ಎಂದು ರತ್ನಾಳನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ ಪ್ರಕಾಶ್. ರತ್ನಾಳನ್ನು ನೋಡಿ ಎಲ್ಲರೂ ಶಾಕ್ ಆಗುತ್ತಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಮ್ಮ, ಮೊದಲಿನ ಥರನೇ ಇದೆಯಾ ಎಂದು ಹೇಳುತ್ತಾಳೆ ಲಕ್ಷ್ಮೀದೇವಿ. ರತ್ನಾನ ಮನೆಗೆ ಕರ್ಕೊಂಡು ಹೋಗ್ತೀನಿ ಪ್ರಕಾಶ್ ಎನ್ನುತ್ತಾಳೆ ವಸಂತಮ್ಮ. ಸಂಜೆಯ ವೇಳೆ ರೂಮ್ ಬಾಲ್ಕನಿಯಲ್ಲಿ ಗೌಪ್ಯವಾಗಿ ಪ್ರಕಾಶ್ ಮತ್ತು ತಂದೆ ದೇವಣ್ಣ ಮಾತನಾಡುತ್ತಿರುತ್ತಾರೆ. ಅಲ್ಲಿಗೆ ಲಕ್ಷ್ಮೀದೇವಿ ಬರುವುದನ್ನು ನೋಡಿ ಸಂಪೂರ್ಣ ಮಾತು ನಿಲ್ಲಿಸುತ್ತಾರೆ ಇಬ್ಬರಿಗೂ ಟೀ ಕೊಟ್ಟು, ಏನು ಅಪ್ಪ ಮಗ ಗುಟ್ಟು ಮಾತಾಡ್ತಿರೋ ಆಗಿದೆ ಎನ್ನುತ್ತಾಳೆ. ಏನಿಲ್ಲ ಅಮ್ಮ, ರತ್ನಾಳ ಆರೋಗ್ಯದ ಬಗ್ಗೆ ಅಪ್ಪ ಕೇಳ್ತಾ ಇದ್ರು, ಅದನ್ನೇ ಹೇಳ್ತಾ ಇದ್ದೆ. ಹಾಗಾದರೆ ತಂದೆ ಮಾತನಾಡುತ್ತಿರುವ ಗೌಪ್ಯದ ಮಾತುಕತೆ ಯಾವುದರ ಬಗ್ಗೆ ತಿಳಿಯೋಣ ಮುಂದಿನ ಭಾಗದಲ್ಲಿ ಸ್ನೇಹಿತರೆ. ಧನ್ಯವಾದಗಳು.